ನೋಡ್ತೀವಿ. ಅಂದ್ರೆ ಒಂದು ಸಭೆ ಯಾವ ಕಾಲದಲ್ಲಿ ಸ್ಥಾಪನೆ ಆಯಿತು, ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯಿತು, ಆ ಸಭೆಯನ್ನ ಸ್ಥಾಪಿಸಿದಂತಹ ಸ್ಥಾಪಕ ಅಂದ್ರೆ ಫೌಂಡರ್ ಯಾರು, ನಂತರ ಆ ಸಭೆಯ ಹೆಸರೇನು, ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ಒಂದೊಂದಾಗಿ ನೋಡೋಣ. ಓಕೆ, ಸೊ ಮೊದಲನೇ ಸಭೆ ಕಾಲ ಅಂದ್ರೆ ಕ್ರಿಸ್ತ ಶಕ 33, ಕ್ರಿಸ್ತ ಶಕ 33ರಲ್ಲಿ, ಕ್ರಿಸ್ತ ಶಕ 33 ನಲ್ಲಿ ಸ್ಥಾಪನೆಯಾಗಿರುವಂತಹ ಸಭೆ ಸ್ಥಳ ಬಂದು ಎಲ್ಲೆಂದ್ರೆ ಯೆರೂಸಲೇಮಿನಲ್ಲಿ. ಯೆರೂಸಲೇಮ್ ಸ್ಥಳ ಯೆರೂಸಲೇಮ್. ಸ್ಥಾಪಕ ಯಾರಂದ್ರೆ ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತ ಸ್ಥಾಪಕ. ಕ್ರಿಸ್ತ ಶಕ 33ರಲ್ಲಿ ಯೆರೂಸಲೇಮಿನಲ್ಲಿ ಯೇಸು ಕ್ರಿಸ್ತನು ಸ್ಥಾಪಿಸಿದಂತಹ ಸಭೆಯ ಹೆಸರು ಯಾವುದಂದ್ರೆ ಕ್ರಿಸ್ತನ ಸಭೆ. ಓಕೆ, ಕ್ರಿಸ್ತನ ಸಭೆ, ಇಂಗ್ಲಿಷ್ ಅಲ್ಲಿ ಚರ್ಚ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಸಭೆ, ಇಂಗ್ಲಿಷ್ ಅಲ್ಲಿ ಚರ್ಚ್ ಆಫ್ ಕ್ರೈಸ್ಟ್. ಚರ್ಚ್ ಆಫ್ ಕ್ರೈಸ್ಟ್ ಅಂತ ಬರುತ್ತೆ. ಓಕೆ, ಚರ್ಚ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಸಭೆ, ಚರ್ಚ್ ಆಫ್ ಕ್ರೈಸ್ಟ್. ನೆಕ್ಸ್ಟ್ ಎರಡನೇದು ಕ್ರಿಸ್ತ ಶಕ. ಇದಕ್ಕೆ ಪ್ರತಿಯೊಂದಕ್ಕೂ ಕ್ರಿಸ್ತ ಶಕ ಅಂತಾನೆ ಬರುತ್ತೆ. ಇನ್ನ ಕ್ರಿಸ್ತ ಶಕ 606ರಲ್ಲಿ 606 606ರಲ್ಲಿ ರೋಮ್ ಎಂಬ ದೇಶದಲ್ಲಿ, ಸ್ಥಳ ರೋಮ್ನಲ್ಲಿ ಬೋನಿಫಸ್ III ಅನ್ನೋನು ಚಕ್ರವರ್ತಿಯಾದ ಬೋನಿಫಸ್ III ಅನ್ನೋನು ಸ್ಥಾಪನೆ ಮಾಡಿದಂತಹ ಸಭೆ ಯಾವುದಂದ್ರೆ ರೋಮನ್ ಕ್ಯಾಥೋಲಿಕ್ ಅಥವಾ ರೋಮನ್ ಕ್ಯಾಥೋಲಿಕ್ ನ ಸ್ಥಾಪನೆ ಆಗಿರೋದು. ಮೂರನೇದು. ಸೊ ಇದೆಲ್ಲ ಹಿಸ್ಟ್ರಿ, ಸುಳ್ಳಲ್ಲ, ಇದು ಹಿಸ್ಟ್ರಿ. ಸೊ ನಂತರ ಕ್ರಿಸ್ತ ಶಕ 1520ರಲ್ಲಿ 1520. ಓಕೆ, 1520ನಲ್ಲಿ ಯಾವ ಸ್ಥಳ ಅಂದ್ರೆ ಜರ್ಮನಿನಲ್ಲಿ ಜರ್ಮನಿ ಎಂಬ ದೇಶದಲ್ಲಿ ಮಾರ್ಟಿನ್ ಲೂಥರ್ ಅನ್ನೋರು ಸ್ಥಾಪನೆ ಮಾಡಿದಂತಹ ಸಭೆ ಯಾವುದಂದ್ರೆ ಲೂಥರನ್ ಚರ್ಚ್. ಲೂಥರನ್ ಚರ್ಚ್
ಲೂಥರನ್ ಚರ್ಚ್. ಓಕೆ, ನೆಕ್ಸ್ಟ್ ನಾಲ್ಕನೇದು ಯಾವುದಂದ್ರೆ 1534ರಲ್ಲಿ 1534ರಲ್ಲಿ ಇಂಗ್ಲೆಂಡ್ ಎಂಬ ದೇಶದಲ್ಲಿ ಹೆನ್ರಿ VIII ಅಂದ್ರೆ ಇವರೆಲ್ಲರೂ ಕೂಡ ಅರಸರು. ಹೆನ್ರಿ VIII ಅಂದ್ರೆ ಈ ರೀತಿ ಬರುತ್ತೆ ಆಕ್ಚುಲಿ, ವಿ ಆಮೇಲೆ 3. ಹೆನ್ರಿ VIII ಅನ್ನೋರು ಸ್ಥಾಪಿಸಿದಂತಹ ಸಭೆ ಯಾವುದಂದ್ರೆ ಎಪಿಸ್ಕೋಪಲಿಯನ್. ಎಪಿಸ್ಕೋಪಿಲಿಯನ್ ಚರ್ಚ್. ಎಪಿಸ್ಕೋಪಲ್ಸ್ ಅಂತಾರಲ್ಲ, ಎಪಿಸ್ಕೋಪಲ್ ಚರ್ಚ್ ಅದು ಸ್ಥಾಪನೆ ಆಗಿರೋದು ಯಾವಾಗ? 1534ರಲ್ಲಿ. ನೆಕ್ಸ್ಟ್ 1536ರಲ್ಲಿ ಸ್ವಿಟ್ಜರ್ಲೆಂಡ್ ಎಂಬ ದೇಶದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಎಂಬ ದೇಶದಲ್ಲಿ ಜಾನ್ ಕ್ಯಾಲ್ವಿನ್ ಅನ್ನೋರು ಸ್ಥಾಪನೆ ಮಾಡಿದಂತ ಸಭೆ ಯಾವುದಂದ್ರೆ ಪ್ರೆಸ್ಬಿಟೇರಿಯನ್ ಅಂತ ಹೇಳ್ತಾರೆ. ಪ್ರೆಸ್ಬಿಟೇರಿಯನ್ ಪ್ರೆಸ್ಬಿಟೇರಿಯನ್. ಸೊ ದೀರ್ಘ ಇದೆ, ದೀರ್ಘ ಹಾಕೋಬೇಡಿ, ಬರೀ ಪ್ರೆಸ್ಬಿಟೇರಿಯನ್ ಹೇಗೆ ದೀರ್ಘ ಇರಬೇಕು. ಪ್ರೆಸ್ಬಿಟೇರಿಯನ್ ಸಭೆ ಸ್ಥಾಪನೆ ಆಗಿರೋದು. ನೆಕ್ಸ್ಟ್ 6ನೇದು, ಇವೆಲ್ಲ ಪ್ರಮುಖ ಸಭೆಗಳು. ಇವೆಲ್ಲವೂ ಕೂಡ ತುಂಬಾ ದೊಡ್ಡ ಅಂದ್ರೆ ಸ್ಥಾಪನೆ ಆಗಿರುವಂತಹ ಸಭೆಗಳು ಇವೆಲ್ಲವೂ. ಪ್ರೆಸ್ಬಿಟೇರಿಯನ್ ಆಗಲಿ, ಎಪಿಸ್ಕೋಪಿಲಿಯನ್ ಆಗಲಿ, ಲೂಥರನ್ ಆಗಲಿ, ರೋಮನ್ ಕ್ಯಾಥಲಿಕ್ ಆಗಲಿ, ಇವೆಲ್ಲವೂ ಕೂಡ ಒಂದು ಗೌರ್ಮೆಂಟ್ ತರನೇ ಇರುತ್ತೆ. ಇವೆಲ್ಲ ಇದರ ಅಡ್ಮಿನಿಸ್ಟ್ರೇಷನ್ ಆಗಲಿ, ವ್ಯವಸ್ಥೆ ಆಗಲಿ ನೋಡೋದಾದ್ರೆ ಒಂದು ಗೌರ್ಮೆಂಟ್, ಇವರು ಮಿನಿ ಗೌರ್ಮೆಂಟ್ ತರ ಇರುತ್ತೆ ಇವ್ರಿಗೆ. ನೆಕ್ಸ್ಟ್ 1550ರಲ್ಲಿ ಹಾಲೆಂಡ್ ಎಂಬ ದೇಶದಲ್ಲಿ ರಾಬರ್ಟ್ ಬ್ರೌನ್ ಅನ್ನೋರು ಕಾಂಗ್ರಿಗೇಷನಲ್ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ.
ಕಾಂಗ್ರಿಗೇಷನಲ್ ಸಭೆನ ಸ್ಥಾಪನೆ ಮಾಡ್ತಾರೆ. ಕಾಂಗ್ರಿಗೇಷನಲ್ ದೀರ್ಘ ಇರಬೇಕು, ಗೆಗೆ ದೀರ್ಘ ಕೊಡಿ. ಕಾಂಗ್ರಿಗೇಷನಲ್, ಕಾಂಗ್ರೆಸ್ ಅಲ್ಲ, ಮತ್ತೆ ಕಾಂಗ್ರಿಗೇಷನಲ್. ನೆಕ್ಸ್ಟ್ 1607ರಲ್ಲಿ ಯಾವ ದೇಶ ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಅಂದ್ರೆ ಜಾನ್ ಸ್ಮಿತ್ ಅನ್ನೋರು ಸ್ಥಾಪನೆ ಮಾಡಿದಂತಹ ಸಭೆ ಯಾವುದಂದ್ರೆ ಬ್ಯಾಪ್ಟಿಸ್ಟ್ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಬ್ಯಾಪ್ಟಿಸ್ಟ್. ಸೊ ದೀರ್ಘ ಬರ್ತಾ ಇಲ್ಲ ಇದರಲ್ಲಿ, ಸೊ ನಾನು ಇಲ್ಲಿ ಬಾಪ್ಟಿಸ್ಟ್ ಅಂತ ಇದೆ, ನೀವು ಅದನ್ನ ಒತ್ತು ಹಾಕೊಳ್ಳಿ, ಬಾಪ್ಟಿಸ್ಟ್ ಅಂತ ಹಾಕೊಳ್ಳಿ. ಸೊ 1607ರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಜಾನ್ ಸ್ಮಿತ್ ಅನ್ನೋರು ಬ್ಯಾಪ್ಟಿಸ್ಟ್ ಸಭೆನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 8 1739ರಲ್ಲಿ ಅಮೆರಿಕಾದಲ್ಲಿ ಅಮೆರಿಕ ಎಂಬ ದೇಶ ಕಂಡುಹಿಡಿದಿರೋದೇ ಜಸ್ಟ್ ಒಂದು 300 ವರ್ಷಗಳ ಹಿಂದೆ ಅಷ್ಟೇ. 300 years ಬ್ಯಾಕ್ ಅಮೆರಿಕ ಇರೋದು. ಅದಕ್ಕಿಂತ ಮುಂಚೆ ಅಮೆರಿಕ ಇರ್ಲಿಲ್ಲ. ಅಮೆರಿಕ ಅನ್ನೋ ದೇಶ ಇರ್ಲಿಲ್ಲ. ಸಾವಿರದ 1739ರಲ್ಲಿ ಅಮೆರಿಕ ದೇಶದಲ್ಲಿ ಸ್ಥಾಪನೆಯಾಗಿರುವಂತಹ ಸಭೆ, ಸ್ಥಾಪಕ ಜಾನ್ ವೆಸ್ಲಿ ಸ್ಥಾಪನೆ ಮಾಡಿದ ಸಭೆ ಯಾವುದಂದ್ರೆ ಮೆಥಡಿಸ್ಟ್. ನೆಕ್ಸ್ಟ್ 9ನೇದು 9th one ಅಕ್ಷರ ಕಾಣಿಸ್ತಾ ಇದೆಯಾ? ಚಿಕ್ಕದಾಗಿ ಏನಾದ್ರೂ ಆಯ್ತಾ? ಯಾರಾದ್ರಲ್ಲಿ ಅಕ್ಷರ ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಇದೆ ಸರ್. ನೈನ್ತ್ ಒನ್ 9ನೇದು 1830ರಲ್ಲಿ ಕ್ರಿಸ್ತ ಶಕ 1830ರಲ್ಲಿ ಅಮೆರಿಕ ಎಂಬ ದೇಶದಲ್ಲಿ
ಅಮೆರಿಕ ಎಂಬ ದೇಶದಲ್ಲಿ ಜೋಸೆಫ್ ಸ್ಮಿತ್ ಅನ್ನೋರು ಜೋಸೆಫ್ ಸ್ಮಿತ್ ಅನ್ನೋರು ಸ್ಥಾಪನೆ ಮಾಡಿದಂತ ಸಭೆ ಯಾವುದಂದ್ರೆ ಮಾರ್ಮೋನ್ ಸಭೆ. ಮಾರ್ಮನ್ಸ್ ಅಂತಾರೆ. ಮಾರ್ಮನ್ಸ್. ನೆಕ್ಸ್ಟ್ ಅದೇ ವರ್ಷದಲ್ಲಿ ಅದೇ ದೇಶದಲ್ಲಿ ಅಂದ್ರೆ 1830 ಅಮೆರಿಕಾದಲ್ಲಿ ವಿಲಿಯಂ ಮಿಲ್ಲರ್ ಅನ್ನೋರು ಅಂದ್ರೆ ಇನ್ನೊಂದು ಸ್ಥಾಪಕ ಹೆಸರು ಕೂಡ ಹೇಳ್ತಾರೆ, ಎಲ್.ಎನ್. ಜಿ. ವೈಟ್ ಅವರ ಹೆಸರು ಕೂಡ ಹೇಳ್ತಾರೆ. ಬಟ್ ವಿಲಿಯಂ ಮಿಲ್ಲರ್ ಸೆವೆಂತ್ ಡೇ ಅಡ್ವೆಂಟಿಸ್ಟ್ 1830ರಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ನೆಕ್ಸ್ಟ್ 11 1866ರಲ್ಲಿ ಅಮೆರಿಕ ದೇಶದಲ್ಲಿ ಮೇರಿ ಬೇಕರ್ ಎಡ್ಡಿ ಅನ್ನೋರು ಕ್ರಿಶ್ಚಿಯನ್ ಸೈನ್ಸ್ ಎಂಬ ಚರ್ಚನ್ನ ಸ್ಥಾಪನೆ ಮಾಡ್ತಾರೆ. ಅವರು ಕ್ರಿಶ್ಚಿಯನ್ ಸೈನ್ಸ್ ಎಂಬ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಕ್ರಿಶ್ಚಿಯನ್ ಸೈನ್ಸ್. ನೆಕ್ಸ್ಟ್ 12 1872ರಲ್ಲಿ ಸ್ಥಾಪಕ ಯಾರಂದ್ರೆ ಅಮೆರಿಕ ದೇಶದಲ್ಲೇ ಚಾರ್ಲ್ಸ್ ರಸೆಲ್ ಅನ್ನೋರು ಚಾರ್ಲ್ಸ್ ರಸೆಲ್ ಅನ್ನೋರು ಜೆಹೋವಾ ವಿಟ್ನೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಜೆಹೋವಾ ವಿಟ್ನೆಸಸ್ ಅನ್ನೋ ಚರ್ಚನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 1871ನಲ್ಲಿ ಅದೇ ಅಮೆರಿಕ ದೇಶದಲ್ಲಿ ಆಕ್ಚುಲಿ ಮೇಲೆ ಬರಬೇಕು 1871 ಮೇಲೆ ಇರಬೇಕು. ಮಿಸ್ ಆಯ್ತು. ಸ್ಟೀಫನ್ ಮನ್ಫೋರ್ಡ್ ಅನ್ನೋರು
ಸ್ಟೀಫನ್ ಮನ್ಫೋರ್ಡ್. ಸ್ಟೀಫನ್ ಮನ್ಫೋರ್ಡ್ ಅನ್ನೋರು ಚರ್ಚ್ ಆಫ್ ಗಾಡ್ ನ ಸ್ಥಾಪನೆ ಮಾಡ್ತಾರೆ. ಚರ್ಚ್ ಆಫ್ ಗಾಡ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು 1900ರಲ್ಲಿ ಅಮೆರಿಕ ದೇಶದಲ್ಲಿ ಸರ್ ನಿಮ್ಮ ನ್ಯೂಟ್ ಆಗಿ ನೋಡ್ರಿ, ನ್ಯೂಟ್ ನಿಮ್ ಮಾತಾಡೋದು ಕೇಳಿಸ್ತಾ ಇಲ್ಲ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಓಕೆ ಸರ್. ಎಸ್, ಕೇಳಿಸ್ತಾ ಇದೆ. ಈಗ ಕೆಲವರು ಸೇರಿ ಪೆಂತಕೋಸ್ತನ್ನ ಪೆಂತಕೋಸ್ತ ಸಭೆಯನ್ನ ಇಂಥ ವ್ಯಕ್ತಿನೇ ಸ್ಥಾಪನೆ ಮಾಡಿರೋದಂತ ಇಲ್ಲ. ಕೆಲವರು ಸೇರಿ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಪೆಂತಕೋಸ್ತ್ ಎಂಬ ಸಭೆಯನ್ನ ಸ್ಥಾಪನೆ ಮಾಡಿರೋದು. ಪೆಂತಕೋಸ್ತ್ ಸಭೆಯನ್ನ ಸ್ಥಾಪನೆ ಮಾಡಿ. ಸೊ ಇವೆಲ್ಲ ಕೂಡ ಅಂದ್ರೆ ಈ ನಂತರ ಸ್ಥಾಪನೆ ಆಗಿರೋ ಎಲ್ಲಾ ಸಭೆಗಳು ಕೂಡ ಈ ಪೆಂತಕೋಸ್ತ್ ದಿಂದನೇ ಬಂದಿರೋದು ಎಲ್ಲವೂ ಕೂಡ. ಇನ್ನ ಯಾವ ಸಭೆಗಳಿದೆಯೋ ಅವೆಲ್ಲ ಕೂಡ ಈ ಪೆಂತಕೋಸ್ತಿಂದನೇ ಬಂದಿರೋದು. ಭಕ್ತ ಸಿಂಗ್ ಆಗ್ಲಿ, ನಂತರ ಬೈಬಲ್ ಮಿಷನ್ ಆಗಲಿ, ಆಂಧ್ರದಲ್ಲಿ ಭಕ್ತ ಸಿಂಗ್ ಬೈಬಲ್ ಮಿಷನ್. ಅಂದ್ರೆ ಕರ್ನಾಟಕದಲ್ಲಿ ಅಷ್ಟು ಇಲ್ಲ. ಕರ್ನಾಟಕದಲ್ಲಿ ಹೆಚ್ಚಾಗಿರೋದು ಬ್ಯಾಪ್ಟಿಸ್ಟ್ ಅಥವಾ ಮೆಥಡಿಸ್ಟ್, ನಂತರ ಸೆವೆಂತ್ ಡೇ ಅಡ್ವೆಂಟಿಸ್ಟ್, ಜೆಹೋವಾ ವಿಟ್ನೆಸಸ್, ಚರ್ಚ್ ಆಫ್ ಗಾಡ್. ಸೊ ನಿಮಗೆ ಗೊತ್ತಿರ್ಬೋದು ನಿಮ್ಮ ಪ್ರಾಂತ್ಯಗಳಲ್ಲಿ ಯಾವ ಸಭೆ ಜಾಸ್ತಿ ಇದೆಯಾ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಇವೆಲ್ಲವೂ ಕೂಡ ಹಿಸ್ಟ್ರಿ, ಚರಿತ್ರೆ ಇದೆಲ್ಲವೂ ಕೂಡ. ಸೊ ಯಾವ ಇಶ್ವಿನಲ್ಲಿ ಯಾವ ಸಭೆ ಸ್ಥಾಪನೆ ಆಯ್ತು, ಯಾವ ಜಾಗದಲ್ಲಿ, ಯಾವ ದೇಶದಲ್ಲಿ ಸ್ಥಾಪಿಸಿದಂತಹ ವ್ಯಕ್ತಿ ಯಾರು ಅನ್ನೋದು. ಸೊ ಈಗ ಸಭೆ ಬಗ್ಗೆ ನಾವಿಷ್ಟೆಲ್ಲ ನೋಡ್ಬಿಟ್ಟು ಇದು ಗೊತ್ತಿಲ್ಲ ಅಂದ್ರೆ, ಸೊ ಅನೇಕ ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಯಾವ ಸಭೆಗೆ ನಾವು ಹೋಗ್ಬೇಕು, ಯಾವ ಸಭೆಯಲ್ಲಿ ಇರ್ಬೇಕು, ಯಾವ ಸಭೆಯಲ್ಲಿ ನಾವು ದೀಕ್ಷಾ ಸ್ಥಾನ ಹೊಂದಬೇಕು. ಸೊ ಈಗ ಪ್ರತಿಯೊಂದು ಸಭೆಯಲ್ಲಿ ಕೂಡ, ಈಗ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ನೋಡಿ ಸಭೆಯಲ್ಲಿ ಸೇರ್ಬೇಕಾದ್ರೆ ಹೇಗೆ ನಾವು ಸಭೆಯಲ್ಲಿ ಸೇರೋದಂದ್ರೆ ದೀಕ್ಷಾ ಸ್ಥಾನದ ಮೂಲಕ. ಯಾರು ಯೇಸು ಕ್ರಿಸ್ತನ ಹೆಸರಿನಲ್ಲಿ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ಹೊಂದುತ್ತಾರೋ ಅವರು ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಆ ಸಭೆಯಲ್ಲಿ ಸೇರಿಸುವವನು ಯಾರಂದ್ರೆ ಯೇಸು ಕ್ರಿಸ್ತ. ಆಗ ಯೇಸು ಕ್ರಿಸ್ತನು ಇಲ್ಲಿ ಕೊಡಲ್ಪಟ್ಟಿರುವಂತಹ ಲಿಸ್ಟ್ ಅಲ್ಲಿ ಕೊಡಲ್ಪಟ್ಟಿರುವಂತಹ ಯಾವ ಸಭೆಯಲ್ಲಿ ಯೇಸು ಕ್ರಿಸ್ತನು ಸೇರಿಸ್ತಾನೆ ದೀಕ್ಷಾ ಸ್ಥಾನ ಹೊಂದಿದವರನ್ನ? ಯಾರಾದ್ರೂ ಮಾತಾಡ್ತೀರಾ?
ಯೇಸು ಕ್ರಿಸ್ತನು. ಸೊ ಸಭೆಯಲ್ಲಿ ಸೇರಿಸೋನು ಯಾರು? ಯೇಸು ಕ್ರಿಸ್ತನು. ಅದು ಆ ವಚನ ನಾವು ನೋಡಿದೀವಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 7ನೇ ವಚನ ಓದಿ ಮತ್ತೆ ಒಂದ್ಸರಿ ಯಾರಾದ್ರೂ. Acts 2:47. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ ನೋಡಿ. ಸೊ ಸುವಾರ್ತಿಕರಿಗೆ, ಪಾಸ್ಟರ್ಸ್ಗೆ ಸಹನೆ ಇರಬೇಕು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಕರ್ತನು ಸೇರಿಸುತ್ತಿದ್ದನು. ಈಗ ಮಂಡಳಿ ಅಂದ್ರೆ ಸಭೆಗೆ. ಈಗ ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನ ಹೊಂದಿದವರನ್ನ ಯಾವ ಸಭೆಗೆ ಸೇರಿಸ್ತಾನೆ ಅನ್ನೋದನ್ನ ನೀವು ಉತ್ತರ ಕೊಡ್ಬೇಕು. ಓಕೆ, ಯಾರು? ಪಾಸ್ಟರ್ ರುದ್ರಪ್ಪ ಅವರು. ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನ ಹೊಂದಿದವರನ್ನ ಯಾವ ಸಭೆಗೆ ಸೇರಿಸ್ತಾನೆ? ಇಲ್ಲಿ ಈಗ ನಾವು 11 ಚರ್ಚಿಗಳ ಹೆಸರು ನೋಡಿದೀವಲ್ಲ, 14 ಸಭೆಗಳಿವೆ. ಓಕೆ, ಈ 14 ಸಭೆಗಳನ್ನ ಯಾರು ಕಟ್ಟಿದವನು, ಯಾರು ಸ್ಥಾಪಿಸಿದವನಂತನೂ ಕೂಡ ಸ್ಥಾಪಕದ ಹೆಸರು ಕೊಡಲ್ಪಟ್ಟಿದೆ. ಈಗ ನಿಮ್ಮ ಪ್ರಕಾರ, ಈ ವಚನದ ಪ್ರಕಾರ, ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನ ಹೊಂದಿದವರನ್ನ ಯಾವ ಸಭೆಗೆ ಸೇರಿಸ್ತಾನೆ? ರೋಮನ್ ಕ್ಯಾಥಲಿಕ್ಗೆ ಸೇರಿಸ್ತಾನ? ಲೂಥರನ್ ಚರ್ಚಿಗೆ ಸೇರಿಸ್ತಾನ? ಎಪಿಸ್ಕೋಪಲ್ಗೆ ಸೇರಿಸ್ತಾನ? ಪ್ರೆಸ್ಬಿಟೇರಿಯನ್ಗೆ ಸೇರಿಸ್ತಾನ? ಬ್ಯಾಪ್ಟಿಸ್ಟ್ಗೆ ಸೇರಿಸ್ತಾನ? ಮೆಥಡಿಸ್ಟ್ಗೆ ಹೋಗ್ತಾನ? ಯಾವ ಸಭೆಯಲ್ಲಿ ಯೇಸು ಕ್ರಿಸ್ತನ ಸೇರಿಸ್ತಾನೆ? ಉತ್ತರ ಕೊಡ್ಬೇಕು. ರಕ್ಷಣೆ ಹೊಂದಿರುವಂತ ಸಭೆ ಆತನ ಸಭೆ. ಓಕೆ, ಯಲ್ಲಪ್ಪ ಅವರು ಒಬ್ರು ಹೇಳಿದ್ರು ಆತನ ಸಭೆಯಲ್ಲಿ ಸೇರಿಸ್ತಾನೆ ಅಂತ. ನೆಕ್ಸ್ಟ್ ಓಕೆ, ನೀವು ಯಾವ ಸಭೆಯಲ್ಲಿ ಹೋಗ್ಬೇಕಂತ ಇಷ್ಟಪಡ್ತೀರಾ? ಸಭೆ ಅಂದ್ರೆ ದೇಹ, ಕ್ರಿಸ್ತನ ದೇಹಕ್ಕೆ ಹೋಲಿಸಲಾಗಿದೆ. ಓಕೆ, ಕ್ರಿಸ್ತನ ದೇಹವಾಗಿರುವಂತಹ ಸಭೆ ಯಾವುದು? ಕ್ರಿಸ್ತನ ಆರಿಸಿಕೊಂಡಂತ ಸಭೆ. ರೋಮನ್ ಕ್ಯಾಥಲಿಕ್ ಕ್ರಿಸ್ತನ ದೇಹ ಆಗತ್ತಾ? ಇಲ್ಲ ಸರ್, ಇಲ್ಲ. ಲೂಥರನ್ಸ್ ಕ್ರಿಸ್ತನ ದೇಹ ಆಗತ್ತಾ? ಇಲ್ಲ. ಎಪಿಸ್ಕೋಪಲ್ ಆಗುತ್ತಾ? ಕಾಂಗ್ರೆಗೇಷನಲ್ ಆಗುತ್ತಾ? ಬ್ಯಾಪ್ಟಿಸ್ಟ್ ಅವ್ರು ಆಗ್ತಾರೆ? ಮೆಥಡಿಸ್ಟ್ ಆಗ್ತಾ? ಯಾವುದು ಇಲ್ಲಿ ಕ್ರಿಸ್ತನ ದೇಹವಾಗಿದೆ? ಪೆಂತೆಕೋಸ್ಟ್ ಸಭೆ. ಪೆಂತೆಕೋಸ್ಟ್ ಸಭೆನ ಸ್ಥಾಪನೆ ಮಾಡಿದ್ದು ಯಾರು? ಕ್ರಿಸ್ತನ ಸಭೆ. ಪೆಂತೆಕೋಸ್ಟ್ ಯಾವಾಗ? 1900ರಲ್ಲಿ ಸ್ಥಾಪನೆ ಆಗಿರೋದು ಪೆಂತೆಕೋಸ್ಟ್ ಸಭೆ. ಓಕೆ, ಅದಕ್ಕಿಂತ ಮುಂಚೆ ಇರುವಂತ ಸಭೆ ಯಾವುದು? ಕ್ರಿಸ್ತನ ಸಭೆ. ಮೊದಲು ಸ್ಥಾಪನೆ ಮಾಡಿದಂತಹ ಸಭೆ ಯಾವುದು? ಸ್ಥಾಪನೆ ಆಗಿರುವಂತದ್ದು ಕ್ರಿಸ್ತನ ಸಭೆ. ಅದು ಯಾರು ಸ್ಥಾಪಕ? ಯಾರು? ಯೇಸು ಕ್ರಿಸ್ತ. ಮನುಷ್ಯರಲ್ಲ, ಮನುಷ್ಯರಿಂದ ಸ್ಥಾಪನೆ ಆಗಿರುವಂತಹ ಸಭೆ ಅಲ್ಲ ಅದು. ಕ್ರಿಸ್ತನಿಂದ ಸೇರಿಸಲ್ಪಡುವ ಜನರೇ ಕ್ರಿಸ್ತನ ಸಭೆ. ಓಕೆ, ಸೊ ಅದಕ್ಕೆ ಈ ಒಂದು ಲಿಸ್ಟ್ ಅಲ್ಲಿ ನೀವು ನಿರ್ಧಾರ ಮಾಡ್ಕೋಬೇಕು, ಯಾವ ಸಭೆಯಲ್ಲಿ ನಾವಿರ್ಬೇಕು, ಯಾವ ಸಭೆಯಲ್ಲಿ ನಾವು ಸೇರಿಸಲ್ಪಡ್ಬೇಕು. ಸೊ ಇದರಲ್ಲಿ ಸತ್ಯ ಮುಖ್ಯ. ಈಗ ಯಾರು ದುಡ್ಡು ಕೊಟ್ರೆ ಅವ್ರ ಹತ್ರ ಹೋಗೋದು, ಅವರು ಯಾರು ಸ್ಪಾನ್ಸರ್ ಮಾಡಿದ್ರೆ ಆ ಸಭೆಗೆ ಹೋಗ್ತೀನಿ, ಇವೆಲ್ಲ ಆಮೇಲೆ. ಓಕೆ, ಇದೆಲ್ಲವೂ ಅಂದ್ರೆ ಅವಶ್ಯಕತೆ ಇರೋದ್ರಿಂದ, ಪ್ರಾಬ್ಲಮ್ಸ್ ಇರೋದ್ರಿಂದ, ಎಲ್ಲಿ ದುಡ್ಡು ಕೊಟ್ರೆ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಅದು ಸತ್ಯದ ಮೇರೆಗೆ ಹೋಗ್ತಾ ಇಲ್ಲ ಅದು. ಓಕೆ, ಅವಕಾಶ ನೋಡ್ಕೊಂಡು. ಸೊ ಸದ್ಯಕ್ಕೆ ಅನೇಕ ಜನರು ಶಿಫ್ಟ್ ಆಗ್ತಾ ಇರ್ತಾರೆ. ಬಟ್ ಒರಿಜಿನಲ್ ಆಗಿ ಸತ್ಯದಿಂದ, ಆತ್ಮದಿಂದ, ಸತ್ಯವೇದದ ಪ್ರಕಾರ ಯಾವ ಸಭೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನಾನು ನಿಮ್ಮನ್ನೆಲ್ಲ ಕ್ರಿಸ್ತನ ಸಭೆಯಲ್ಲಿ ಇರಬೇಕು, ಕ್ರಿಸ್ತನ ಸಭೆಯಲ್ಲಿ ಬರಬೇಕೆಂಬುದು ಅದಕ್ಕಾಗಿ ಈ ಪಾಠ. ಅಂದ್ರೆ ಇದು ನನ್ನ ಸಭೆ ಅಲ್ಲ. ಓಕೆ, ನನ್ನ ಸಭೆಯಲ್ಲಿ ಇರೀರಿ, ನಾವು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಇದು ಕ್ರಿಸ್ತನಿಂದ ಸ್ಥಾಪನೆ ಆಗಿರೋದು, ಕ್ರಿಸ್ತನ ರಕ್ತದಿಂದ ಸ್ಥಾಪನೆ ಆಗಿರುವಂತ ಸಭೆ. ಕ್ರಿಸ್ತನಿಂದಲೇ ದೀಕ್ಷಾ ಸ್ಥಾನ ಹೊಂದಿದವರು ಸೇರಿಸಲ್ಪಡುತ್ತಾರೆ. ಆ ಸಭೆಗೆ ಓನರು, ಯಜಮಾನ ಕ್ರಿಸ್ತನು. ನಾಳೆ ಯೇಸು ಕ್ರಿಸ್ತನ 2ನೇ ಬಾರಿ ಬರೋದು ಸಭೆಯನ್ನ ಕರ್ಕೊಂಡು ಹೋಗಲು ಬರ್ತಾನೆ ಅಂತ. ಓಕೆ, ಅಂದ್ರೆ
ಸಭೆಯನ್ನ ಸ್ಥಾಪನೆ ಮಾಡೋಕ್ ಬರೋದಿಲ್ಲ, ರಾಜ್ಯನ ಸ್ಥಾಪನೆ ಮಾಡೋಕ್ ಬರೋದಿಲ್ಲ, ರಾಜ್ಯವನ್ನ ತಗೊಂಡೋಗುವುದಕ್ಕೆ ಬರ್ತಾನೆ ಆತ. ವಚನ ಓದಿ, ಎಲ್ಲಿದೆ ಆ ವಚನ ಅಂದ್ರೆ 1 ಕೊರಿಂಥ 15ನೇ ಅಧ್ಯಾಯ, 1 ಕೊರಿಂಥ 15ನೇ ಅಧ್ಯಾಯ 27 ವಚನ ಓದಿ ಯಾರಾದ್ರು. 1 ಕೊರಿಂಥ 15, 17, 15, 16 ಅನ್ಸುತ್ತೆ, ಯಾರಾದ್ರೂ ಓದಿ. ಇದಲ್ಲದೆ ಸತ್ತರೂ ಎದ್ದು ಬರುವುದಿಲ್ಲ ಎಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಿಲ್ಲ. 18 ಓದಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. 21 ಓದಿ. ಓಕೆ. ಆದ್ರೆ ಕ್ರಿಸ್ತನು ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನು ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವನು. ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನ ಒಪ್ಪಿಸಿಕೊಡುವಾಗ ಸಮಾಪ್ತಿ. ಅಂದ್ರೆ ಇದು ಯಾವಾಗ ನಡೆಯೋದು? ಯೇಸು ಕ್ರಿಸ್ತನ 2ನೇ ಬರುವಿಕೆ ಆಗೋದು. ಯೇಸು ಕ್ರಿಸ್ತನು 2ನೇ ಬಾರಿ ಬಂದಾಗ ಆತನು ಈ ಭೂಮಿ ಮೇಲೆ ರಾಜ್ಯ ಆಳ್ವಿಕೆ ಮಾಡೋದಕ್ಕಾಗ್ಲಿ, ರಾಜ್ಯನ ಸ್ಥಾಪನೆ ಮಾಡೋಕ್ಕಾಗಿ ಬರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ರಾಜ್ಯ ಸ್ಥಾಪನೆ ಆಯ್ತು. ಕ್ರಿಸ್ತ ಶಕ 33ರಲ್ಲಿ ರಾಜ್ಯವು ಸ್ಥಾಪನೆ ಆಯ್ತು, ಸಭೆ ಸ್ಥಾಪನೆ ಆಯ್ತು. ಆತನು 2ನೇ ಬರುವಿಕೆ ತನಕ ಯಾರೆಲ್ಲ ಈ ರಾಜ್ಯದಲ್ಲಿ ಸೇರಿಸಲ್ಪಡ್ತಾರೋ, ಅಂದ್ರೆ ಯಾರೆಲ್ಲ ಈ ಕ್ರಿಸ್ತನ ಸಭೆಯೊಳಗೆ ಇರ್ತಾರೋ ಅವರನ್ನ ಕರೆದುಕೊಂಡು ಹೋಗಲು ಆತನು ಬರ್ತಾನೆ. ಆತನ ಅವರನ್ನೆಲ್ಲ ಕರ್ಕೊಂಡು ಅವನ್ನೆಲ್ಲ ತಂದೆಗೆ ಒಪ್ಪಿಸಿಕೊಡುವನು, ತಂದೆಗೆ ಒಪ್ಪಿಸಿಕೊಡ್ತಾನೆ. ಸೊ ಆದ್ದರಿಂದ ಯೇಸು ಕ್ರಿಸ್ತನ 2ನೇ ಬಾರಿ ಬಂದಾಗ ಇಲ್ಲಿರುವ ಯಾವ ಸಭೆಯನ್ನ ಯೇಸು ಕ್ರಿಸ್ತನ ಮೊದಲು ತಂದೆಗೆ ಒಪ್ಪಿಸಿಕೊಡ್ತಾನೆ? ಒಪ್ಪಿಸಿಕೊಡಿಸ್ತಾನೆ. ಯಾಕಂದ್ರೆ ಇವೆಲ್ಲವೂ ಕೂಡ ಮನುಷ್ಯರ ಆಲೋಚನೆಗಳಿಂದ, ಮನುಷ್ಯರ ಪದ್ಧತಿಗಳಿಂದ, ಮನುಷ್ಯರ ಸ್ವಂತ ಬುದ್ಧಿವಂತಿಕೆಯಿಂದ ಸ್ಥಾಪನೆ ಆಗಿರುವಂತಹ ಸಭೆಗಳಿವೆಲ್ಲವೂ ಕೂಡ. ಉದಾಹರಣೆಗೆ ರೋಮನ್ ಕಥೋಲಿಕ್ ನಲ್ಲಿ ವಿಗ್ರಹಾರಾಧನೆ ಇಲ್ವಾ? ಕ್ರೈಸ್ತರೇ, ಬಟ್ ಅದರಲ್ಲಿ ಏನಿದೆ? ವಿಗ್ರಹಾರಾಧನೆ ಇದೆ. ಸತ್ಯ ಇಲ್ಲ ಅದರಲ್ಲಿ. ಯಾವ ಮನುಷ್ಯರು ಸ್ಥಾಪನೆ ಮಾಡಿದಂತಹ ಯಾವ ಸಭೆಯಲ್ಲೂ ಕೂಡ ನಿಮಗೆ ಸತ್ಯ ಅನ್ನೋದು ಸಿಗೋದಿಲ್ಲ. ಈ ಯಾವ ಸಭೆಯೂ ಕೂಡ ತಮ್ಮ ಯಜಮಾನನು, ನಮ್ಮ ಯಜಮಾನ, ನಮ್ಮ ಶಿರಸ್ಸು ಕ್ರಿಸ್ತನು ಅಂತೇಳಿ ಹೇಳಿಕೊಳ್ಳಲು ಅವರು ಒಪ್ಪೋದಿಲ್ಲ. ಸೊ ಅವಾಗ ಶಿರಸ್ಸನ್ನೇ ಅವರು ಕಡಿದು ಹಾಕಿದಾಗ ಆತನ ಹೆಂಗ ಆ ಸಭೆಯನ್ನ ತಂದೆಗೆ ಒಪ್ಪಿಸ್ಕೊಡ್ತಾನೆ? ಸೊ ಇಲ್ಲಿರುವಂತ ಎಲ್ಲರೂ ಕೂಡ ತಮ್ಮ ಶಿರಸ್ಸನ್ನ ಕಡಿದು ಹಾಕಿದ್ದಾರೆ, ಬೇರೆ ಶಿರಸ್ಸನ್ನ ಇಟ್ಕೊಂಡಿದ್ದಾರೆ. ಆದ್ರಿಂದ ಯೇಸು ಕ್ರಿಸ್ತನ 2ನೇ ಬಾರಿ ಬಂದಾಗ ಕ್ರಿಸ್ತನ ಸಭೆಯನ್ನ ತನ್ನ ತಂದೆಗೆ ಒಪ್ಪಿಸಿಕೊಡುತ್ತಾನೆ. ಆದ್ರಿಂದ ನಾವು ಎಲ್ಲಿರ್ಬೇಕು? ನಾವು ಯಾವ ಸಭೆಯಲ್ಲಿ ಇರ್ಬೇಕಂದ್ರೆ ಕ್ರಿಸ್ತನ ಸಭೆಯಲ್ಲಿ ಇರ್ಬೇಕಂದ್ರೆ ಕ್ರಿಸ್ತನ ದೇಹದಲ್ಲಿ ಇರಬೇಕು. ಆದ್ರಿಂದ ಇಲ್ಲಿರುವಂತಹ ಯಾವ ಸಭೆ ಕ್ರಿಸ್ತನ ಹೆಂಡತಿಯಾಗಿದೆ? ಕ್ರಿಸ್ತನ ಸಭೆ ಕ್ರಿಸ್ತನ ಹೆಂಡತಿಯಾಗಿದೆ. ಆದ್ದರಿಂದ ಸಹೋದರರೇ, ಯೋಚನೆ ಮಾಡಿ. ಇದೆಲ್ಲ ಕೂಡ ಸತ್ಯ, ಯಾವುದು ರಹಸ್ಯ ಇಲ್ಲ. ಇದೆಲ್ಲವೂ ಕೂಡ ಸತ್ಯವಾಗಿದೆ, ಚರಿತ್ರೆ ಆಧಾರ ಇದೆಲ್ಲವೂ ಕೂಡ. ಸೊ ಇವೆಲ್ಲ ನೀವು ತಿಳ್ಕೋಬೇಕು. ಇದು ನಾವು ತಿಳಿದುಕೊಳ್ಳದೆ ನಾವು ಈ ಭೂಮಿ ಮೇಲೆ ಇದ್ರೆ ನಮ್ಮ ಜೀವನ ಒಂದು ವ್ಯರ್ಥ. ಅದಕ್ಕಾಗಿ ಸಹನೆ ಇರಬೇಕು, ಟೈಮ್ ಇರಬೇಕು. ಈಗ ನೋಡಿ, ನಾನು ಇಷ್ಟೆಲ್ಲ ಟೈಪ್ ಮಾಡಿದೆ, ರೈಟ್? ನಿಮಗೆ ಬೋರ್ ಆಗಿರ್ಬೋದು, ಬಟ್ ಎಷ್ಟು ಟೈಮ್ ಇದು ಮತ್ತೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ನಾನೊಂದು ಚಾರ್ಟ್ ಕೊಟ್ಬಿಟ್ರೆ ನಿಮಗೆ ಮುಗಿದೋಯ್ತು.
ಬಟ್ ಯಾಕೆ ಬರ್ಸ್ತಾ ಇದೀನಿ ಅಂದ್ರೆ ನೀವು ಬರ್ಕೋಬೇಕು. ಬರ್ದಾಗ ನಿಮ್ಗೆ ಮೈಂಡ್ಗೆ ಹೋಗುತ್ತೆ, ಅರ್ಥ ಆಗುತ್ತೆ, ಯೋಚನೆ ಮಾಡ್ತೀರಾ, ಓ ಈ ಶತಮಾನದಲ್ಲಿ ಈ ರೀತಿ ಒಂದೊಂದಾಗಿ ಹೋಗುವಾಗ. ಆದ್ರಿಂದ ಇವತ್ತು ಈ ಸತ್ಯನ ಎಲ್ಲರೂ ತಿಳ್ಕೋಬೇಕು. ಅನೇಕ ಜನರಿಗೆ ಇದನ್ನ ಪ್ರಕಟಣೆ ಮಾಡ್ಬೇಕು, ಈ ಸತ್ಯನ ತಿಳಿಸ್ಬೇಕು. ಸುಮಾರು ಜನರಿಗೆ ಗೊತ್ತಿಲ್ಲ. ಈಗ ನೀವು ಬ್ಯಾಪ್ಟಿಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ, ನೀವು ಯಾವಾಗ ಸ್ಥಾಪನೆ ಆಯ್ತು ಬ್ಯಾಪ್ಟಿಸ್ಟ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಮೆಥಡಿಸ್ಟ್ ಅವ್ರನ್ನ ಕೇಳಿ ಯಾವಾಗ ನಿಮ್ ಸಭೆ ಸ್ಥಾಪನೆ ಆಯ್ತಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಸ್ಥಾಪಕ ಯಾರಂದ್ರೆ ಜಾನ್ ವೆಸ್ಲಿ ಅಂತ ಅವರಿಗೆ ಗೊತ್ತಿಲ್ಲ. ಆದ್ರಿಂದ ಈ ಒಂದು ಸತ್ಯನ ನೀವು ತಿಳಿದುಕೊಂಡು ಸತ್ಯ ವೇದದಲ್ಲಿರುವಂತಹ ಸಭೆ, ಕ್ರಿಸ್ತನ ಸಭೆ, ಆ ಕ್ರಿಸ್ತನ ಸಭೆಯಲ್ಲಿ ನೀವು ಬರಬೇಕೆಂಬುದು, ಇರಬೇಕೆಂಬುದು, ನೀವು ನಿಮ್ಮ ಕುಟುಂಬ ಸಮೇತ ಕ್ರಿಸ್ತನ ಸಭೆಯಲ್ಲಿ ನೀವು ನಿಮ್ಮ ನಂಬಿಕೆಯನ್ನ ಮುಂದುವರಿಸಬೇಕು. ಅದೇ ನಮ್ಮ ಹಂಬಲ, ನಮ್ಮ ಪ್ರಾರ್ಥನೆ. ಸೊ ಇನ್ನ ಏನಾದ್ರೂ ಡೌಟ್ಸ್ ಇದ್ರೆ ನಾವು ಅಲ್ಲಿಗೆ ಬಂದಾಗ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಹೆಚ್ಚಿನ ವಿಷಯದಲ್ಲಿ ಹೆಚ್ಚಿನ ಸಮಯ ನಾವು ಚರ್ಚೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಇದೆಲ್ಲ ನೋಟ್ಸ್ ಕಳಿಸ್ಬಿಟ್ರಿ ಅದಕ್ಕ ಚಾರ್ಟ್ ಕೊಡ್ತೀವ್ರಿ ನೀವು. ಚಾರ್ಟ್ ಕಳಿಸ್ರಿ, ಎಲ್ಲ ಪ್ರಿಂಟ್ ಮಾಡಿ ತಗೋತೀವಿ. ಸರಿ, ಖಂಡಿತ. ಓಕೆ ಸರ್, ಉತ್ತಮವಾದ ಸಂದೇಶ ಸರ್. ಇವತ್ತರ ಅರ್ಥಗಳು ನಮಗೆ ಗೊತ್ತಿರಲಿಲ್ಲ. ಇವತ್ತು ಯಾವ ಸಭೆ ಅನ್ನೋದನ್ನ ನಿಮ್ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು. ಅಯ್ಯ, ಥ್ಯಾಂಕ್ ಯು ಅಯ್ಯ. ಓಕೆ ಸರ್, ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಓಕೆ, ನಮ್ಗೆ ಇಲ್ಲಿವರೆಗೆ ಸಹೋದರರು ಸಭೆಯ ಬಗ್ಗೆ, ಅಂದ್ರೆ ಸಭೆಗಳ ಸ್ಥಾಪನೆ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಯಾವ ಇಸ್ವಿಯಲ್ಲಿ ಮಾಡಿದ್ರು ಅನ್ನುವಂತ ವಿಷಯವನ್ನ ನಮಗೆ ಸಹೋದರರು ಹೇಳಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ಜನಕ್ಕೆ ಈ ವಿಷಯಗಳೇ ಗೊತ್ತಿಲ್ಲ. ಯಾವುದು ಮೊದಲ ಸಭೆ, ಯಾವುದು ಪ್ರಾರಂಭದ ಸಭೆ, ಯಾರು ಯಾವ ಸ್ಥಾಪನೆ ಮಾಡಿದಂತ ಗೊತ್ತೇ ಇಲ್ಲ. ಹಾಗಾಗಿ ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ತಮಗೆ ಬಂದಂತ ನಮ್ಮ ಹೆಸರುಗಳು ಇಟ್ಕೊಂಡು ಆರಾಧನೆ ಮಾಡ್ತಾರೆ. ಬಟ್ ಆದ್ರೆ ಬೈಬಲ್ ಕೇವಲ ಸಭೆಗೆ ಒಂದ್ ಹೆಸರನ್ನು ಸೂಚಿಸುತ್ತದೆ. ಅಪೊಸ್ತಲರು ಒಂದೇ ಹೆಸರನ್ನ ಮಾಡಿದ್ದಾರೆ, ಅದನ್ನೇ ಪ್ರಸಿದ್ಧಪಡಿಸಿದ್ದಾರೆ, ಆತನ ಸುವಾರ್ತೆಯನ್ನ ಪ್ರಸಿದ್ಧಪಡಿಸಿದ್ದಾರೆ. ಅದೇ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ಅದರಿಂದ ಆ ಒಂದು ಸಭೆಯ ವಿಷಯದಲ್ಲಿ ನಾವು ಹೆಚ್ಚಾಗಿ ಕಲ್ತ್ಕೊಳ್ಬೇಕು. ಮತ್ ಇವತ್ತು ಬಂದಿರುವಂತಹ ಸಭೆಗಳ ವಿಷಯದಲ್ಲಿ ಸಹ ನಾವು ಕಲ್ತ್ಕೋಬೇಕು. ಇದು ಯಾರು ಸ್ಥಾಪನೆ ಮಾಡಿದ್ರು, ಎದಕ್ ಸ್ಥಾಪನೆ ಮಾಡಿದ್ರು, ಹೆಂಗ್ ಸ್ಥಾಪನೆ ಮಾಡಿದ್ರು ಅನ್ನುವಂತ ವಿಷಯಗಳನ್ನ ಸಹ ನಾವು ಕಲ್ತ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ಸರಿ, ಅದು ಎಷ್ಟು ಮಟ್ಟಿಗೆ ವಾಕ್ಯಾನುಸಾರವಾದ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಸೊ ದೇವರ ಚಿತ್ತ ಆದ್ರೆ ಮುಂದಿನ ವಾರದಲ್ಲಿ ಆಲೋಚನೆ ಮಾಡ್ತಾ ಇದ್ವಿ. ಸಹೋದರರು ಸಹ ಆಲೋಚನೆ ಮಾಡ್ತಾ ಇದ್ರೆ, ಈಗ ಸಹೋದರ ಪ್ರಶಾಂತ್ ಅವರು ಈಗ ಉಪದೇಶ ಮಾಡಿದ್ರಲ್ಲ, ಅವ್ರಿಗೂ ಆಲೋಚನೆ ಮಾಡ್ತಾ ಇದೀವಿ. ಮುಂದಿನ ವಾರದಲ್ಲಿ ನಾವು ನಿಮ್ಮ ಹತ್ರ ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡ್ರಿ. ದೇವರ ಚಿತ್ತ ಆದ್ರೆ ಎಲ್ಲರೂ ಮುಖಾಮುಖಿ ಕೂತ್ಕೊಂಡು ಇಂತ ಅನೇಕ ಸಂಗತಿಗಳನ್ನ ನಾವು ಕಲ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಎಷ್ಟೋ ಸಭೆಗಳನ್ನ ಹೇಳಿದರೆ, ಇನ್ನ ಕೆಲವು ಸಭೆಗಳಿದಾವೆ. ಈಗ ಕೇವಲ ಇದು ಫಾರಿನ್ ನಲ್ಲಿ ಇರ್ತಕ್ಕಂಥ ಸಭೆಗಳ ವಿಷಯದಲ್ಲಿ ಹೇಳಿದ್ರು. ನಮ್ಮ ಭಾರತ ದೇಶದಲ್ಲಿ ಯಾವಾಗ ಸಭೆಗಳು ಸ್ಟಾರ್ಟ್ ಆದವು, ಯಾರ್ಯಾರು ಸ್ಟಾರ್ಟ್ ಮಾಡಿದ್ರು, ಅದ್ ಹೆಂಗೆ ವಿಭಜನೆಗಳಾದವು, ಬೇರೆ ಬೇರೆ ಆದವು ಅನ್ನುವಂತ ವಿಷಯಗಳನ್ನ ದೇವರ ಚಿತ್ತಾದ್ರಿಗಿನ ಮುಂದಿನ ವಾರದಲ್ಲಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಷ್ಟು ಮಾತ್ರವಲ್ಲದೆ ಈ ವಿಷಯದಲ್ಲಿ ಮತ್ತೆ ಇನ್ನೂ ಒಂದಿದೆ. ಈ ಸಭೆಯ ಚರಿತ್ರೆ ಅನ್ನುವಂತ ಒಂದು ಪಾಠ ಇದೆ. ಸಭೆಯ ಚರಿತ್ರೆ ಅನ್ನುವಂತ ಪಾಠ ಇದೆ. ಆಮೇಲೆ ಡಿನಾಮಿನೇಷನ್ ಡಾಕ್ಟ್ರಿನ್ ಅಂತ ಬರ್ತದೆ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಇದೆ. ಸೊ ಎರಡು ಸಬ್ಜೆಕ್ಟ್ಗಳು ಪೆಂಡಿಂಗ್ ಇದಾವೆ. ಮುಂದಿನ ದಿನಗಳಲ್ಲಿ ಈ ವಿಷಯಗಳನ್ನು ಸಹ ನಾವು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ನೀವೆಲ್ಲರೂ ಆಸಕ್ತಿಯಿಂದ ಬರ್ತಾ ಇದೀರಿ, ಅದಕ್ಕಾಗಿ ದೇವರ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ರೀತಿ ಪ್ರತಿ ವಾರ ಬರೀ ಅನೇಕ ವಿಷಯಗಳನ್ನ ಕಲ್ತ್ಕೊಳ್ಬೇಕೆಂಬುದಾಗಿ ನಾವು ಮನವಿ ಮಾಡಿಕೊಡ್ತಾ ಇದ್ವಿ. ಒಳ್ಳೆಯ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದಂತ ಸಹೋದರ ಪ್ರಶಾಂತ್ ಅವರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕೊನೆ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಮುಂದಿನ ವಾರದಲ್ಲಿ 10ನೇ ತಾರೀಕಿನಿಂದ ನಾವು ಬೆಳಗಾವಿಗೆ ಬರ್ಬೇಕಂತ ನಾವು ಆಲೋಚನೆ ಮಾಡ್ತಾ ಇದೀವಿ. ಆಮೇಲೆ ಅದಕ್ಕೋಸ್ಕರ ಒಂದು ಸ್ಥಳವನ್ನ ನೋಡ್ಬೇಕಂತ ಹೇಳ್ತಾ ಇದಾರೆ. ಸುಂದರ್ ಬ್ರದರ್ ಹತ್ರನು ಮಾತಾಡಿದೀವಿ. ಸ್ಥಳ ಯಾವ್ದು ನಮಗೆ ಸೂಟ್ ಆಗ್ತಾ ಇಲ್ಲ. ಸೊ ಒಂದ್ ವೇಳೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಸ್ಥಳ, ನಮ್ಗೆಲ್ಲರಿಗೆ ಹತ್ರ ಆಗುವಂತ ಸ್ಥಳ, ಗೋಕಾಕಲ್ಲಾಗ್ಲಿ, ನಾಗನೂರ್ ಆಗ್ಲಿ, ಮಾನ್ವಿ ಆಗ್ಲಿ, ನಿಮ್ಮ ಸಭೆ ಭವನಗಳಲ್ಲಿ ಒಂದ್ ವೇಳೆ ಯಾರಾದ್ರೂ ಚರ್ಚ್ ಬಿಲ್ಡಿಂಗ್ ಇದ್ರಿಗಿನ ಚರ್ಚ್ ಇದ್ರೆ ನಮ್ ಚರ್ಚಲ್ಲಿ ಮಾಡೋಣ ಬಾ ಅಂತ ಕರೆದ್ರೆ ನಾವ್ ಅಲ್ಲಿ ಬರ್ಲಿಕ್ಕೆ ಸಿದ್ಧ. ಸೊ ಯಾರಿಗಾದ್ರೂ ಸ್ವಲ್ಪ ಹಾಲ್ ದೊಡ್ಡದಿದ್ರೆ ಚೆನ್ನಾಗಿರುತ್ತಂತ. ಯಾಕಂದ್ರೆ ಬಹಳಷ್ಟು ಜನ ಎಲ್ಲ